ಇಂದು ಬೆಳಿಗ್ಗೆ ದತ್ತು ಮೊದಲಿನಂತೆ ಬೇಗ ಎದ್ದು ಫ್ರೆಶ್ ಆಗಿ ತನ್ನ ಅಣ್ಣನ ರೂಮ್ಗೆ ಹೋಗುವ ಮೊದಲೇ ಒಮ್ಮೆ ಮಲಗಿದ್ದ ನಂದಿನಿ ಕಡೆ ನೋಡುತ್ತಾನೆ. ನಂದಿನಿ ಸೊಂಪಾದ ನಿದ್ದೆಯಲ್ಲಿರುತ್ತಾಳೆ. ಅವಳನ್ನು ನೋಡಿದ ದತ್ತು ಆದರೂ ತುಂಬ ಧೈರ್ಯವಂತೆ. ನಂದಿನಿ ಕೇವಲ ಬಳೆ ಹೊಡೆದಿದ್ದಕ್ಕೆ ಇಷ್ಟೊಂದು ಹೊತ್ಬಿಟ್ರಲ್ಲ ಎನ್ನುತ್ತಾ ಅವಳನ್ನು ಕಣ್ತುಂಬ ನೋಡಿ ನಂತರ ತನ್ನ ಅಣ್ಣನ ರೂಮ್ ಕಡೆ ಹೋಗುತ್ತಾನೆ. ಹೋಗುವ ಮೊದಲು ಮಧ್ಯೆ ಇದ್ದ ದಿಮ್ಗಳನ್ನು ಸರಿಯಾಗಿ ಜೋಡಿಸಿ ಹೋಗುತ್ತಾನೆ. ಟ್ಯಾಬ್ಲೆಟ್ ತಿಂದು ಮಲಗಿದ್ದ ನಂದಿನಿಗೆ ಎಚ್ಚರವೇ ಆಗಿರಲಿಲ್ಲ. ಅಷ್ಟರಲ್ಲಿ ದತ್ತು ರೂಮ್ಗೆ ಬಂದಿದ್ದ ಅಮಲ ಅವರು ನಂದಿನಿ ಬೆಡ್ ಮೇಲೆ ಮಲಗಿರುವುದು ನೋಡಿ, ಸದ್ಯ ನನಗೆ ಅನಿಸೋದೆಲ್ಲ ಸುಳ್ಳಲ್ಲ, ಅದೆಲ್ಲ ನಿಜ. ಇವರಿಬ್ಬರು ನನಗೆ ಮೋಸ ಮಾಡೋಕೆ ಅಂತೇನು ಮದುವೆ ಆಗಿಲ್ಲ, ಇಬ್ಬರು ಒಪ್ಪಿಕೊಂಡೇ ಮದುವೆಯಾಗಿದ್ದಾರೆ ಎಂದುಕೊಂಡು ಹೋಗುತ್ತಾರೆ. ನಂತರ ದತ್ತು ಬಂದು ಫ್ರೆಶ್ ಆಗಿ ಬಂದವನು ಇನ್ನೂ ನಂದಿನಿ ಮಲಗಿರುವುದನ್ನು ನೋಡಿ ಭಯ ಆಗುತ್ತದೆ. ಎಲ್ಲಿ ಆಕೆಗೆ ಕೈಗಾಯ ಜಾಸ್ತಿ ಆಗಿ ನೋವಾಗಿ ಆರೋಗ್ಯ ಸರಿಯಿಲ್ಲವೇ, ಜ್ವರ ಏನಾದರೂ ಬಂದಿದೆಯಾ ಎಂದು ಆದರೆ ತಿಳಿಯುವುದು ಹೇಗೆ ಎಂಬ ಚಿಂತೆ ಅವನನ್ನು ಕಾಡಿತು. ಅವನು ನಂದಿನಿಯ ಬಳಿ ಬಂದು ನಂದಿನಿ ನಂದಿನಿ ಇನ್ನೂ ಒಂದೆರಡು ಬಾರಿ ಕರೆಯುತ್ತಾನೆ. ಆದರೆ ನಂದಿನಿ ಏನೂ ಮಾತನಾಡುವುದಿಲ್ಲ. ಮತ್ತೆ ಹತ್ತಿರ ಬಂದು ಎಬ್ಬಿಸಲು ಪ್ರಯತ್ನಿಸುತ್ತಾನೆ. ಅದು ವಿಫಲ ಪ್ರಯತ್ನವೇ ಆಗಿತ್ತು. ಧೈರ್ಯವಾಗಿ ನಂದಿನಿಯ ಸನಿಹ ಕುಳಿತು ಅವಳ ಕೊರಳಿಗೆ ಕೈ ತಾಗಿಸುತ್ತಾನೆ. ಕೈಗೆ ಮೊದಲ ಬಾರಿಗೆ ಕರೆಂಟ್ ಹೊಡೆದಿತ್ತು. ತಟ್ಟನೆ ಕೈ ತೆಗೆಯುತ್ತಾನೆ. ದತ್ತು ಈ ಕೆಲಸದಿಂದ ನಂದಿನಿ ನಿದ್ದೆ ಕಣ್ಮರೆಯಾಗುತ್ತದೆ. ಆಕೆ ಮೆಲ್ಲಗೆ ಕಣ್ಣು ಬಿಡುತ್ತಾ ನೋಡಲು ಅವಳ ಸನಿಹ ದತ್ತು ಕುಳಿತಿದ್ದ. ನಂದಿನಿ ಗಾಬರಿಯಾಗಿ ಎದ್ದು ಕುಳಿತು ಅಯ್ಯೋ ಇದೇನಾಯಿತು ನೀವು ಎನ್ನುವಾಗ ದತ್ತು ಅದು ಏನಿಲ್ಲ, ಅದು ನೀವು ತುಂಬ ಹೊತ್ತಾಗಿತ್ತು ಎದ್ದಿರಲಿಲ್ಲ, ಅದಕ್ಕೆ ಕೈನೋವಿಗೆ ಜ್ವರ ಏನಾದರೂ ಬಂದಿದೆಯೇನೋ ಎಂದು ನೋಡೋಕೆ ಬಂದೆ. ನಾನು ತುಂಬ ಸಾರಿ ನಿನ್ನನ್ನು ಹೆಸರಿಡಿದು ಕೂಗಿದೆ, ಆದರೆ ಎಬ್ಬಿಸುವ ಪ್ರಯತ್ನ ಕೂಡ ಮಾಡಿದೆ, ಆದರೆ ನೀನು ಎಚ್ಚರವಾಗಲಿಲ್ಲ ಎಂದ. ನಂದಿನಿ ಅವನ ಮಾತು ಕೇಳುತ್ತಾ ಸ್ವಲ್ಪ ನಾಚಿಕೆಯಾಗಿತ್ತು. ತನ್ನ ಕೈಯನ್ನೇ ಕೊರಳಲ್ಲಿ ಇಟ್ಟು ಇಲ್ಲ ಜ್ವರ ಏನೂ ಇಲ್ಲ, ನಾನು ಚೆನ್ನಾಗಿದ್ದೀನಿ, ಟೈಮ್ ಎಷ್ಟು ಎಂದು ಟೇಬಲ್ ಮೇಲಿದ್ದ ಟೇಬಲ್ ಕ್ಲಾಕನ್ನು ನೋಡಿದ್ದಳು. ಆ ಗಡಿಯಾರದಲ್ಲಿ ಆಗಲೇ 11 ಮುಟ್ಟಿತ್ತು. ಅಯ್ಯೋ ಆಗಲೇ 11 ಗಂಟೆ ಆಗಿದೆಯಾ ಎಂದಳು ಕಣ್ಣರಳಿಸಿ. ನನಗೆ ಗೊತ್ತಾಗಲಿಲ್ವಲ್ಲ, ನೀವಾದರೂ ಎಬ್ಬಿಸಬೇಕು ತಾನೇ ಎಂದಳು. ಅವನು ಮನಸ್ಸಲ್ಲೇ ನಾನು ನಿನ್ನ ಹೇಗೆ ಎಬ್ಬಿಸಲಿ, ಕೂಗಿದ್ರೆ ಕೇಳಿಸಲ್ಲ, ಮುಟ್ಟಿದ್ರೆ ಯಪ್ಪ ಬೇಡಪ್ಪ, ಒಂದು ಸಾರಿ ಮುಟ್ಟಿದ್ದಕ್ಕೆ ಇನ್ನೂ ಕೈ ನಡುಗೋ ಥರ ಇದೆ, ಅಷ್ಟು ಕರೆಂಟ್ ಹೊಡೆದಿದೆ ಅನ್ನಿಸ್ತೆ, ಇನ್ನು ಎದ್ದೇಳೋ ತನಕ ಏನಾದರೂ ಎಬ್ಬಿಸ್ತಾನೆ ಇದ್ದಿದ್ರೆ ಕಪ್ಪು ಕಾಗೆ ಆಗಿಬಿಡ್ತಿದ್ನೋ ಏನೋ ಅಂದ್ಕೊಂಡು ಹಾಸಿಗೆಯಿಂದ ಎದ್ದ. ನೀವಂತೂ ಏನು ಮಾತನಾಡದೆ ಗೊಂಬೆ ಥರ ಇದ್ದೀರಾ, ಆದರೆ ಅಮ್ಮ ನನ್ನನ್ನು ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗು ಅಂತ ಹೇಳಿದರು. ನೋಡಿದ್ರೆ ಆಗಲೇ 11 ಆಗಿದೆ ಎಂದುಕೊಳ್ಳುತ್ತಾ ವಾಶ್ರೂಮ್ ಕಡೆ ಹೋಗಿದ್ದಳು. ಮತ್ತೆ ಅವಳಿಗೆ ನೆನಪಾಗಿತ್ತು ಬಟ್ಟೆ ಮರೆತಿದ್ದೇನೆ ಎಂದು. ಮತ್ತೆ ವಾಶ್ರೂಮಿಂದ ಓಡಿ ಬಂದಿದ್ದಳು. ಅವಳು ಗಾಬರಿಯಲ್ಲಿ ಓಡಾಡುತ್ತಿರುವುದು ನೋಡಿ ನೀನು ಇಷ್ಟೊಂದು ಗಾಬರಿಯಾಗಿ ಯಾಕೆ ಓಡಾಡ್ತಾ ಇರೋದು, ಅಮ್ಮ ಏನೂ ಅನ್ನಲ್ಲ, ಕೆಲವೊಮ್ಮೆ ಎಲ್ಲರಿಗೂ ಲೇಟ್ ಆಗುತ್ತೆ, ಅದಕ್ಕೆ ಇಷ್ಟೊಂದು ಗಾಬರಿ ಆಗೋದು ಏನಿದೆ ಎಂದಿದ್ದ. ಅವಳು ಕೈಯಲ್ಲಿ ಬಟ್ಟೆ ಹಿಡಿದು ಆದರೂ ಅಮ್ಮ ದೇವಸ್ಥಾನಕ್ಕೆ ಹೋಗ್ತೀನಿ ಬೇಗ ಎದ್ದೇಳು ಅಂದ ಮೇಲೆ ನನಗೆ ನಿದ್ದೆ ಬಂದಿದೆಯಲ್ಲ, ನಾನೀಗ ಅಮ್ಮನ ಮುಂದೆ ಮುಖ ಹೇಗೆ ತೋರಿಸಲಿ ಎನ್ನುತ್ತಾ ವಾಶ್ರೂಮ್ ಕಡೆ ಮತ್ತೆ ನಡೆದಳು. ಅವಳ ಮಾತು ಕೇಳಿ ಟ್ಯಾಬ್ಲೆಟ್ ತಿಂದಿದೆಯಲ್ಲ ಅದಕ್ಕೆ ನಿದ್ದೆ ಹತ್ತಿದೆ ಎಂದಿದ್ದ. ಆವಾಗ ಅವಳಿಗೆ ಜ್ಞಾನ ಬಂದಿತ್ತು. ಕೈ ತುಂಬ ಬ್ಯಾಂಡೇಜ್ ಇದೆ, ಸ್ನಾನ ಮಾಡೋಕ್ಕಾಗಲ್ಲ ಅಂತ. ಅವಳು ಕೈಲಿಡಿದ ಬಟ್ಟೆಗಳನ್ನು ಹಾಸಿಗೆ ಮೇಲೆ ಹಾಕುತ್ತಾ ಅಳುತ್ತಾ ಕುಳಿತಳು. ಅವಳು ಅಳುತ್ತಿರೋದು ನೋಡಿದತ್ತು ಇದೇನಾಯಿತು, ನಾನೇನು ಬೈದಿಲ್ವಲ್ಲ, ಸ್ವಲ್ಪ ತಡವಾಗಿ ಎದ್ದರೆ ಇಷ್ಟೊಂದೆಲ್ಲ ಅಳ್ತಾರಾ, ನಮ್ಮ ಮನೆಯಲ್ಲಿ ಯಾರು PT ಟೀಚರ್ ಪನಿಷ್ಮೆಂಟ್ ಕೊಡೋ ಥರ ಎಗ್ರಸೋರು ಯಾರೂ ಇಲ್ಲ, ಯಾರು ಹೊಡೆದೇ ಬಿಡ್ತಾರೇನೋ ಅನ್ನೋ ಥರ ಆಡ್ತಾ ಇದೆಯಲ್ಲ, ನಾನು ಅಮ್ಮನಿಗೆ ಹೇಳ್ತೀನಿ ಬಿಡು, ಮನೆ ದೇವರಿಗೆ ಮತ್ತೊಂದು ದಿನ ಹೋದರೆ ಆಯಿತು, ಇವತ್ತು ನಾವಿಬ್ಬರು ಕೋರ್ಟ್ಗೆ ಹೋಗಬೇಕಿದೆ ಎಂದಿದ್ದನು. ಅದು ನನಗೆ ಲೇಟ್ ಅಂದಿದ್ದಕ್ಕೆ ಭಯ ಆಗ್ತಾ ಇಲ್ಲ, ಆದರೆ ಮದುವೆಯಾಗಿ 3 ದಿನಕ್ಕೆ ಕೈ ಬಳೆಗಳೆಲ್ಲ ಹೊಡೆದುಕೊಂಡಿದ್ದೀನಿ, ಈ ಕೈ ಬಳೆ ಇರೋದನ್ನು ಅಮ್ಮನಿಗೆ ತೋರಿಸ್ದೆ ರಾತ್ರಿ ಹೇಗೋ ಯಾಮಾರಿಸಿ ಬಂದಿದ್ದೆ, ಆದರೆ ಇವಾಗ ಹೇಗೆ ಅಮ್ಮನ ಮುಂದೆ ಹೋಗಲಿ ಎಂದಳು ಅಳುಮುಖದಿಂದ. ಈ ರೀತಿ ಮದುವೆಯಾಗಿ 3 ದಿನಕ್ಕೆ ಕೈಬಳೆ ಹೊಡೆದುಕೊಂಡು ಅಮ್ಮನ ಮುಂದೆ ಹೋದರೆ ಅಮ್ಮ ನೋಡಿದ್ರೆ ಏನು ಅನ್ಕೋತಾರೆ ಅನ್ನೋದೇ ಭಯ ಗೊತ್ತಾ ಎಂದು ಅಳುವಾಗ ಅಮ್ಮನಿಗೆ ಏನಾಯಿತು ಅಂತ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಬಿಡ್ತಾರೆ, ನೀನು ಎಲ್ಲದಕ್ಕೂ ಇಷ್ಟೊಂದು ಟೆನ್ಷನ್ ತಗೋಬೇಡ, ನೀನು ಹೋಗಿ ಸ್ನಾನ ಮಾಡಿ ಬಾ ಎಂದಿದ್ದ. ನಂದಿನಿ 2 ಕೈ ಮೇಲೆ ಮಾಡಿ ದತ್ತು ಕಡೆ ಹಿಡಿದಳು. ದತ್ತು ಓ ಹೌದಲ್ವಾ, ಕೈಗೆ ಬ್ಯಾಂಡೇಜ್ ಇದೆ, ಸರಿ ಸ್ನಾನ ಮಾಡಬೇಡ ಬಿಡು ಎಂದ. ಅಯ್ಯೋ ನೀವೆಂಥ ಡಾಕ್ಟರ್ ಅಂತ ಗೊತ್ತಾಗಲಿಲ್ಲ, ಇಷ್ಟು ಸಣ್ಣ ಸಣ್ಣ ಗಾಯಗಳಿಗೆ ಯಾರಾದರೂ ಇಷ್ಟು ದೊಡ್ಡ ಬ್ಯಾಂಡೇಜ್ ಸುತ್ತಿಕೊಂಡು ಹೋಗ್ತಾರಾ, ಬಳೆ ಹೊಡೆದಿದ್ದಕ್ಕಿಂತ ಈ ಬ್ಯಾಂಡೇಜ್ ನೋಡಿದ್ರೆ ಅಮ್ಮಂಗೆ ಹೆಚ್ಚು ಗಾಬರಿ ಆಗುತ್ತೇನೋ ಎನ್ನುತ್ತಾ ಕಣ್ಣೀರು ಒರೆಸಿಕೊಂಡು ಕತ್ತರಿ ಕೊಡಿ, ನನಗೆ ಆವಾಗಲೇ ನೋವೆಲ್ಲ ಹೋಗಿದೆ ಎಂದಳು. ದತ್ತು ಅವಳ ಮಾತಿನಿಂದ ಸ್ಟಕ್ ಆಗಿರುವವನು ಎಚ್ಚರವಾದಂತೆ ನನ್ನನ್ನು ಯಾವ ಡಾಕ್ಟರ್ ಅಂತಿದ್ದಾಳಲ್ಲ ಎಂದುಕೊಂಡನು. ಮೊದಲೇ ಡಾಕ್ಟರ್, ಎಂತೆಂಥದ್ದೋ ಕತ್ತರಿಗಳನ್ನು ತಂದ್ರಾಗುತ್ತಾ, ಅದಕ್ಕೆ ಫಸ್ಟ್ ಏಡ್ ಬಾಕ್ಸ್ ತಂದು ಅವಳ ಎದುರು ಕುಳಿತವನು ಕೈ ಮುಂದೆ ಚಾಚಿದ್ದ. ಆಕೆಯ ಕೈಗಳನ್ನು ನೀಡುತ್ತಾ ಅವನು ಕೈಯಿಂದ ಬ್ಯಾಂಡೇಜ್ ಮೆಲುವಾಗಿ ಕತ್ತರಿಸಿದ್ದ.
ಪೂರ್ತಿ 2 ಕೈಗಳ ಬ್ಯಾಂಡೇಜ್ ಬಿಚ್ಚಿದ ನಂತರ ಪೂರ್ತಿ ಕೈಯನ್ನು ಪರಿಶೀಲನೆ ಮಾಡಿದ್ದ. ಸಣ್ಣ ಸಣ್ಣ ಗಾಜಿನ ಚುಚ್ಚಿದ ಗಾಯಗಳು ಇನ್ನೂ ಹಾಗೆಯೇ ಇದ್ದವು, ಹಸಿಯಾಗಿದ್ದವು. ಅದನ್ನು ನೋಡಿ, ತುಂಬ ಬಿಸಿ ನೀರಿನಲ್ಲಿ ಸ್ನಾನ ಮಾಡಬೇಡ, ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡು, ನೀಟಾಗಿ ಕಾಟನ್ ಮೂಲಕ ಕ್ಲೀನ್ ಮಾಡಿ ಈ ಮೆಡಿಸಿನ್ ಹಚ್ಚು ಎಂದಿದ್ದ. ನಂದಿನಿ ತಲೆ ಅಲ್ಲಾಡಿಸುತ್ತಾ ಅವನ ಮಾತನ್ನು ಕೇಳಿಸಿಕೊಳ್ಳುತ್ತಾ, ಆದರೂ ಸಾರಿ, ನಿಮ್ಮನ್ನು ಯಾವ ಥರದ ಡಾಕ್ಟರ್ ಅಂದುಬಿಟ್ಟೆ, ಅದು ಅಭ್ಯಾಸ, ಆಗಾಗ ಬಾಯಿಗೆ ಬಂದುಬಿಡುತ್ತೆ ಅಂದವಳು. ದತ್ತು ಕೋಪದ ಮೇಲೆ ಮಾತು ಕೇಳಿ ಸ್ವಲ್ಪ ಕರಗಿ ಹೋಯಿತು. ಪರವಾಗಿಲ್ಲ, ನೀನು ಹೋಗು ಎಂದು ಅವಳು ವಾಶ್ರೂಮ್ ಹೋಗುತ್ತಿರುವುದನ್ನು ನೋಡಿದ್ದ ದತ್ತು ತನ್ನ ಪಾಡಿಗೆ ತಾನು ನಗುತ್ತಾ ಆಚೆ ಬಂದಿದ್ದ. ಕೆಳಗೆ ಸ್ವರ ಸಿಕ್ಕಿದ್ದಳು. ಅವಳು, ಚಿಕ್ಕು, ಯಾಕೆ ನೀನು ಇಷ್ಟೊಂದು ಲೇಟಾಗಿ ಬರ್ತಿದ್ದೀಯಾ? ನಂದು ಚಿಕ್ಕಿಯಲ್ಲಿ ಎಂದಿದ್ದನು. ಸಾರಿ ಮಗಳೇ, ಲೇಟಾಗಿ ಬಿಟ್ಟು, ನಿನ್ನ ಚಿಕ್ಕಿ ಸ್ನಾನಕ್ಕೆ ಹೋಗಿದ್ದಾಳೆ, ಬರ್ತಾಳೆ ಇರು ಎಂದಿದ್ದ. ವಿಚಿತ್ರ ಅಂದರೆ 1-5 ನಿಮಿಷದಲ್ಲಿ ನಂದಿನಿ ಇಳಿದು ಬಂದಿದ್ದು. ಚಿಕ್ಕು, ಸುಳ್ಳು ಹೇಳ್ತಿದೀಯಾ ನೋಡು, ಆಗಲೇ ಚಿಕ್ಕಿ ಬಂದ್ಲು ಎಂದಿತ್ತು ಮುದ್ದು ಮಗು. ಅಯ್ಯೋ ಪಾಪ, ಇವಳಿಗೆ ಸ್ನಾನ ಮಾಡೋಕ್ಕೆ ಆಗಿಲ್ಲ ಅನಿಸುತ್ತೆ ಅಂದುಕೊಂಡ. ಆದರೆ ಅವಳು ಇಷ್ಟು ಬೇಗ ಸ್ನಾನ ಮಾಡೋ ಕಲೆ ಇದೆ ಎಂದು ಅವನಿಗೆ ಗೊತ್ತೇ ಇರಲಿಲ್ಲ. ದತ್ತುಗೆ ಅಮಲಾರವರು ತನ್ನ ಸೊಸೆ ಬಂಗಾರ ಸಂಸಾರ ಶುರು ಮಾಡಿದ್ದಾಳೆ, ಹಾಗಾಗಿ ನಂದಿನಿ ಹೇಳಲು ತಡವಾಗಿದೆ ಎಂದು ಖುಷಿಯಾಗಿದ್ದರು. ಅಮ್ಮ, ನನ್ನ ಕ್ಷಮಿಸಿ ಅಮ್ಮ, ಇನ್ನೊಮ್ಮೆ ಹಾಗೆ ಆಗೋದಿಲ್ಲ, ಬೇಗ ಎದ್ದೇಳ್ತೀನಿ ಎಂದಿದ್ದಳು. ಇಲ್ಲ ಬಿಡು ಮಗಳೇ, ಹೊಸದಾಗಿ ಮದುವೆಯಾಗಿರುವವರು ಹೀಗೆಲ್ಲ ಆಗುತ್ತದೆ ಮಗಳೇ ಅದಕ್ಕೆಲ್ಲ ಯೋಚನೆ ಮಾಡಬೇಡ, ನೀನು ಹೋಗು, ದತ್ತುಗೆ ತಿಂಡಿ ಕೊಡು ಎಂದಳು. ನೀನು ತಿಂಡಿ ತಿನ್ನು ಎಂದಿದ್ದರು. ದತ್ತು ಅವರು ತಿಂಡಿ ತಿಂದಿಲ್ವಾ ಎಂದಿದ್ದಳು ನಂದಿನಿ. ಅಮಲ ಅವರು, ಇಲ್ಲ ಅಮ್ಮ, ಅವನು ಈಗಷ್ಟೇ ರೂಮಿಂದ ಬರುತ್ತಿರುವುದು, ನಿನಗಿಂತ ಸ್ವಲ್ಪ ಮುಂಚೆ ಬಂದ ಅಷ್ಟೇ ಎಂದಿದ್ದರು. ನಂದಿನಿಗೆ ಈಗ ಸ್ವಲ್ಪ ಮುಂಚೆ ಅಮಲಾರವರು ಹೇಳಿದ್ದ ಮಾತು ಈಗ ಸತ್ಯ ಅರ್ಥ ಆಗಿತ್ತು. ಅವಳ ಮುಖ ಕೆಂಪಗಿನ ಟೊಮೊಟೊ ಆಗಿತ್ತು. ಇವರು ಆಗಲೇ ಎದ್ದು ಬರಬೇಕಿತ್ತು ತಾನೇ, ನಾನೇನು ಮಾತ್ರೆ ತಿಂದಿದ್ದೆ, ಇವರೇನೋ ತಿಂದಿದ್ರು, ವಿನಾಕಾರಣ ಅಮ್ಮ ನಮ್ಮನ್ನು ತಪ್ಪಾಗಿ ತಿಳಿಯುವಂತೆ ಆಯಿತು ಎಂದುಕೊಂಡಳು. ಮೊದಲು ದತ್ತಿಗೆ ತಿಂಡಿ ಬಡಿಸಿ ನಂತರ ತನಗೆ ಬಡಿಸಲು ಹೋಗುವಾಗ ಅಮಲಾರವರು ನಂದಿನಿ ಕೈ ನೋಡಿಬಿಟ್ಟರು. ಮಗಳೇ, ಮದುವೆ ಶಾಸ್ತ್ರದ ಬಳೆಗಳನ್ನು ಎಲ್ಲಿ ಎಂದಿದ್ದರು. ನಂದಿನಿ ತಡಬಡಿಸಿ ಹೋದಳು. ಆವಾಗ ದತ್ತು, ಅಮ್ಮ, ಬಳೆಗಳು ಒಡೆದು ಬಿಟ್ಟವು ಎಂದನು. ಅಮಲಾರವರು, ಹೀಗೆ ಎಲ್ಲವೂ ಒಡೆದವಾ ಎಂದಿದ್ದರು. ಅದು ಕಾರ್ ಸಡನ್ ಬ್ರೇಕ್ ಆಗೋ ಹಾಗೆ ಆಗಿಬಿಡ್ತು ಅಮ್ಮ, ಆವಾಗ ಡ್ಯಾಶ್ ಬೋರ್ಡ್ಗೆ ಅವಳ ಕೈ ತಾಗಿತ್ತು ಅಮ್ಮ, ಎಲ್ಲ ಒಡೆದಿಲ್ಲ, ಅವರಿಗೆ ಕೈ ಔಷಧಿ ಹಚ್ಚಲು ಹಿಂಸೆ ಆಗುತ್ತದೆ ಎಂದು ತೆಗೆದಿದ್ದು ಅಷ್ಟೇ, 1-2 ದಿನ ಬಿಟ್ಟು ತೊಡುತ್ತಾಳೆ ಬಿಡು ಎಂದ. ನಂದಿನಿ ಅವಳಿಗೆ ದತ್ತು ಅವಳನ್ನು ವಹಿಸಿಕೊಳ್ಳುತ್ತಿರುವುದನ್ನು ನೋಡಿ ತುಂಬ ಖುಷಿಯಾಗಿತ್ತು. ಅವಳು ತನ್ನ ಪ್ಲೇಟ್ನಲ್ಲಿ ತಿಂಡಿ ತೆಗೆದು ಸ್ವರಾಗೆ ತಿನ್ನಿಸುತ್ತಾ ಇದ್ದರೆ ಅವಳ ಕೆನ್ನೆಗಳು ಅವಳಿಗೆ ತಿಳಿಯದೆ ಬ್ಲಷ್ ಆಗುತ್ತಿದ್ದವು. ಅವಳು ಕೂಡ ತಿಂಡಿ ಮುಗಿಸಿದ್ದಳು. ಅಮಲಾರವರು ನಂದಿನಿಗೆ, ನೋಡಮ್ಮ, ಕೈಯಿನಿಂದ ಬಳೆಗಳನ್ನು ತೆಗೆಯಬೇಡ, ಮದುವೆಯಾಗಿ ವರ್ಷಗಟ್ಟಲೆಯಾದರೂ ಬಳೆ ಇರಬೇಕು, ಕೈ ತುಂಬ ಬಳೆ ಹಾಕಲಿಲ್ಲವೆಂದರೂ 1-2 ಆದರೂ ತೊಡಮ್ಮ, ಬೇಗ ಕೈ ಹುಷಾರು ಮಾಡಿಕೊ ಎಂದಿದ್ದರು. ನಂದಿನಿ ಸರಿ ಎಂದಷ್ಟೇ ತಲೆ ಆಡಿಸಿದಳು. ಆದರೆ ಆಕೆಯ ಬಳಿ ಶಾಸ್ತ್ರದ ಬಳೆ ಎಂದು ಒಂದೂ ಉಳಿದಿಲ್ಲ. ಅದು ಗೊತ್ತಿದ್ದ ದತ್ತು, ಅಮ್ಮ, ಬಳೆಗಳು ಕಾರ್ನಲ್ಲೇ ಇವೆ ಬಿಡು. ನಂದಿನಿ, ನೀನು ಬೇಗ ತಿಂಡಿ ತಿಂದು ರೆಡಿಯಾಗು, ಇವತ್ತು ಸ್ವರ ಕೇಸಿದೆ, ಸ್ವರ ಕೂಡ ನಮ್ಮ ಜೊತೆ ಬರುತ್ತಾಳೆ ಬಿಡು ಅಮ್ಮ, ಅಲ್ಲೇ ಬಳೆ ತೊಡಿಸಿಕೊಡುತ್ತೇನೆ ಎಂದಿದ್ದ. ನೀನು ತುಂಬ ಯೋಚನೆ ಮಾಡಬೇಡ ಅಮ್ಮ ಎಂದು ಸಮಾಧಾನ ಮಾಡಿದ. ಅಮಲಾರವರು ಕಣ್ಣಿಂದ ನೀರು ಜನುಗಿತ್ತು. ಯೋಚಿಸದೆ ಹೇಗೆ ಇರಲಿ ಎನ್ನುತ್ತಿತ್ತು ಮನಸ್ಸು. ಅಮಲ ಮನಸ್ಸುಗಳನ್ನು ಆಗಲೇ ಮೊದಲ ಮಗನ ಜೀವನದ ಕರಾಳ ದಿನಗಳು ನೆನಪಿಗೆ ಬರುತ್ತಿದ್ದವು. ಇನ್ನೊಂದು ಕಡೆ ಮಾನಸಿ ಮನೆಯಲ್ಲಿ ಮದುವೆಯ ಕಲೆಗಟ್ಟಿತ್ತು. ಧೀರಜ್ ಮನೆಯಲ್ಲಿ ತುಂಬ ವ್ಯವಸ್ಥಿತವಾಗಿದ್ದರು. ಎಲ್ಲ ಮದುವೆ ತಯಾರಿಯೂ ಅವನ ಮನೆಯಲ್ಲೇ ನಡೆಯುತ್ತಿತ್ತು. ಹಾಗಾಗಿ ಮಾನಸಿ, ಅವಳ ಅಮ್ಮ ಮತ್ತು ಸಂಬಂಧಿಕರುಗಳು ಧೀರಜ್ ಮನೆಗೆ ಹೊರಟಿದ್ದರು. ಮಾನಸಿಗಿಂತ ಅವಳ ಅಮ್ಮನಿಗೆ ಈ ಮದುವೆ ತನ್ನ ಮಗಳಿಗೆ ಮಾಡಿಸುವುದು ಹೆಚ್ಚು ಅವಶ್ಯಕತೆ ಇತ್ತು. ಆದಷ್ಟು ಬೇಗ ಮಗಳು ಮದುವೆಯಾಗಿ ಅಮೃತ ಹೆಸರಿನ ಆಸ್ತಿ ಪಡೆದರೆ ಸಾಕು ಎನ್ನುಕೊಳ್ಳುತ್ತಿದ್ದಳು. ಧೀರಜ್ ಮನೆಯಲ್ಲಿ ಹಳದಿ ಶಾಸ್ತ್ರ ನೆರವೇರಿಸಿದ ಮಾನಸಿ ಹಳದಿ ಬಣ್ಣದ ಲೆಹಂಗಾ ತೊಟ್ಟು ಕೆಂಪು ಬಣ್ಣದ ಡೈಮಂಡ್ ಸೆಟ್ ತೊಟ್ಟು ಮಿಂಚುತ್ತಿದ್ದಳು. ನೋಡಿದರೆ ಯಾವುದೋ ಹೀರೋಯಿನ್ಗೂ ಕಮ್ಮಿ ಇರಲಿಲ್ಲ ಆಕೆ. ಧೀರಜ್ ಕೂಡ ಅಷ್ಟೇ, ಅವಳಿಗೇನು ಯಾವುದರಲ್ಲೂ ಕಮ್ಮಿ ಎನ್ನಿತು ಅದರಲ್ಲಿಲ್ಲ. ಹಳದಿ ಬಣ್ಣದ ಪೈಜಾಮ ತೊಟ್ಟು ಅದಕ್ಕೆ ಕೆಂಪು ಬಣ್ಣದ ಪರ್ಲ್ಗಳಿಂದ ತಯಾರಾಗಿದ್ದ ಸೆಟ್ಗಳ ಜೊತೆಗೆ ಮಿಂಚುತ್ತಿದ್ದನು. ಇಬ್ಬರು ಮೋಜು ಮಸ್ತಿ ಜೊತೆಗೆ ತಮ್ಮ ಹಳದಿ ಶಾಸ್ತ್ರ ಮುಗಿಸಿಕೊಂಡಿದ್ದರು. ಆದರೆ ಅದರ ಮಧ್ಯೆ ಯಾರಿಗೂ ಕಾಣದ ವಿಚಾರವೊಂದು ನಡೆದಿತ್ತು. ಅದು ಮಾನಸಿಗೆ ಮತ್ತು ಅವರಮ್ಮನಿಗಷ್ಟೇ ಗೊತ್ತು. ಮಾನಸಿಗೆ ಅಷ್ಟು ಜನಗಳ ಮಧ್ಯೆ ಒಂದು ಆಘಾತ ಅವಳಿಗೆ ಕಾಣಿಸಿತ್ತು. ಅದು ಅವಳ ಮೊದಲ ಲಿವಿಂಗ್ ಟುಗೆದರ್ ಪಾರ್ಟ್ನರ್. ಅವನು ಕಾಣಿಸಿದ್ದ. ಅವನನ್ನು ನೋಡಿ ಅವಳ ಹೃದಯವೇ ನಿಂತಿತ್ತು. ಅವಳು ತನ್ನ ಅಮ್ಮನಿಗೆ ಕಣ್ಣು ಸನ್ನೆಯಲ್ಲೇ ಮೊದಲ ಹುಡುಗನ ಬಗ್ಗೆ ತಿಳಿಸಿದ್ದಳು. ಮಾನಸಿಯಮ್ಮ ಅವನನ್ನು ನೋಡಿ ಯಾರಿಗೂ ತಿಳಿಯದ ರೀತಿ ಅವನನ್ನು ಅಲ್ಲಿಂದ ಕಳುಹಿಸಲು ಪ್ಲ್ಯಾನ್ ಮಾಡಿದ್ದರಾದರೂ ಅವನು ಹೋಗುವಂತೆ ಕಾಣಲಿಲ್ಲ. ಅವನು, ನೀವು ಅಮ್ಮ ಮಗಳು ನನ್ನ ಆಸ್ತಿಯೆಲ್ಲ ಲೂಟಿ ಮಾಡಿ ನನ್ನ ಮಗುವನ್ನು ಅಬೋರ್ಷನ್ ಮಾಡಿಸಿ ಇವಾಗ ಮತ್ತೊಂದು ಮದುವೆ ಮಾಡಿಕೊಳ್ಳುತ್ತಿದ್ದೀರಾ, ನಾನು ಇದಕ್ಕೆ ಅವಕಾಶ ಕೊಡುವುದಿಲ್ಲ ಎಂದು ಕಿರುಚಾಡಿದನು.
ಆದರೆ ಅಷ್ಟು ಸದ್ದಿನಲ್ಲಿ ಅವರ ದನಿಯಷ್ಟು ದೊಡ್ಡದಾಗಿರಲಿಲ್ಲ. ಮಾನಸಿ ಅಮ್ಮ ಅವನನ್ನು ಕೂತು ಮಾತಾಡುವ ನೆಪ ಹೇಳಿ ಕರೆದುಕೊಂಡು ಹೋಗಿ ಪ್ರೋಗ್ರಾಂ ನಡೆಯುತ್ತಿದ್ದ ಜಾಗದಿಂದ ದೂರದ ಜಾಗದಲ್ಲಿ ಅವನ ಮೇಲೆ ಹಲ್ಲೆ ಮಾಡಿ ಪ್ರಜ್ಞೆ ತಪ್ಪಿಸುವಂತೆ ಮಾಡಿ ಬಂದಿದ್ದಳು. ಅವನು ಅಲ್ಲೇ ಕುಸಿದು ಬಿದ್ದಿದ್ದ. ಮತ್ತೊಮ್ಮೆ ಮಾನಸಿ ಕುಟುಂಬದಿಂದ ಮೋಸ ಹೋಗಿದ್ದ ಆ ವ್ಯಕ್ತಿ. ಮಾನಸಿಯಂತೂ ಅದೇ ಭಯದಲ್ಲಿ ಇಡೀ ಹಳದಿ ಶಾಸ್ತ್ರವನ್ನು ಮುಗಿಸಿಕೊಂಡಿದ್ದಳು. ಹಾಗಾಗಿ ಅವಳಿಗೆ ದತ್ತು ಏನು ಮಾಡುತ್ತಿದ್ದಾನೆ, ಅವನ ಜೀವನದಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದೇ ಇರಲಿಲ್ಲ. ದತ್ತು ಮತ್ತು ನಂದಿನಿ ಸ್ವರ ಜೊತೆ ಫ್ಯಾಮಿಲಿ ಕೋರ್ಟ್ಗೆ ಹೋಗಿದ್ದರು. ಅಲ್ಲಿ ನಂದಿನಿ ಮತ್ತು ದತ್ತು ಇತಿಹಾಸ ನೋಡಿದ್ದ ಕೋರ್ಟ್, ನಿಮಗೆ ಈ ಮಗುವನ್ನು ಪಡೆಯಲು ಹಕ್ಕಿದೆ, ಆದರೆ ಅದವನ ತಂದೆಯ ಒಪ್ಪಿಗೆ ಬೇಕಲ್ಲವೇ, ಅವರ ಅಮ್ಮ ಇಲ್ಲ ಎನ್ನುವ ಸರ್ಟಿಫಿಕೇಟ್ ಇದೆ, ಆದರೆ ಅಪ್ಪನದ್ದು ಇಲ್ಲವಲ್ಲ ಎಂದಿದ್ದರು. ರಾಣಾ ಕೂಡಲೇ ತನ್ನ ಬಳಿ ಇದ್ದ ದಕ್ಷತ್ ಮೆಂಟಲ್ ಡಿಸಾರ್ಡರ್ ಸರ್ಟಿಫಿಕೇಟ್ ಮತ್ತು ಅವನ ಟ್ರೀಟ್ಮೆಂಟ್ ಡೀಟೇಲ್ಸ್ ಸಬ್ಮಿಟ್ ಮಾಡಿದ್ದನು. ನಂತರ ಮಗುವನ್ನು ಕೇಳಿದ್ದರು, ನಿನಗೆ ಈ ಅಪ್ಪ ಅಮ್ಮನ ಜೊತೆ ಇರಲು ಇಷ್ಟವಾ ಎಂದು. ಸ್ವರ ಹೌದು ಎಂದಿತ್ತು. ಮಗುವಿನ ಮತ್ತು ಕೇಳುವ ವಯಸ್ಸೇನೂ ಆಗಿರಲಿಲ್ಲ, ಆದರೂ ಕೇಳಿದ್ದರು ಅಷ್ಟೇ. ಇನ್ನು 4 ವರ್ಷದ ಮಗುವಿದ್ದಳು. ನಂತರ ಮೊದಲ ಗಾರ್ಡಿಯನ್ಸ್ನ ಅವಳ ಅಜ್ಜಿಯ ಒಪ್ಪಿಗೆ ಇದೆಯೇ ಎಂದು ಕೇಳಿದ್ದರು. ಅವರ ಕಡೆಯ ಲಾಯರ್ ಅಮಲಾರವರ ಒಪ್ಪಿಗೆಯ ಪ್ರತಿಯನ್ನು ನೀಡಿದ್ದರು. ನಂತರ ಕೋರ್ಟ್ ಇವರ ಅರ್ಜಿಯನ್ನು ಮಾನ್ಯ ಮಾಡಿತ್ತು ಮತ್ತು ಇಬ್ಬರಿಗೂ ಸ್ವರ ಅಪ್ಪ ಅಮ್ಮನ ಸ್ಥಾನ ನೀಡಿತ್ತು ಮತ್ತು ಸ್ವರ ಬರ್ತ್ ಸರ್ಟಿಫಿಕೇಟ್ ಬದಲಾವಣೆಗೆ ಸರ್ಕಾರ ಒಪ್ಪಿಗೆ ನೀಡಿತ್ತು. ದತ್ತುಗೆ ಆನಂದವಾಗಿತ್ತು ಈ ದಿನ. ಅವನು ಖುಷಿಯಲ್ಲಿ ಕುಣಿದಾಡಿದ್ದ. ನಂದಿನಿ ಅವರ ಖುಷಿ ನೋಡಿ ಸಾಕಷ್ಟು ಆನಂದಪಟ್ಟಳು. ಅವನು ಸ್ವರ ಮತ್ತು ನಂದಿನಿ ಇಬ್ಬರನ್ನೂ ತಬ್ಬಿ ಹೇಳಿದ್ದ, ನೀವು ನನ್ನ ಜೀವನದ ಅತಿ ಮುಖ್ಯ ಆಸ್ತಿ ಎಂದು. ಅವನ ಬಾಯಿಂದ ಈ ಮಾತು ಕೇಳಿ ನಂದಿನಿ ತುಂಬ ಖುಷಿಪಟ್ಟಿದ್ದಳು. ರಾಣಾ ಉಳಿದ ಎಲ್ಲ ಪ್ರೊಸೀಜರ್ ಮಾಡಿಸಿದಾಗ ಹೇಳಿ ಕಳುಹಿಸಿದ್ದ. ದತ್ತು ಖುಷಿಯ ಠಿಕಾಣೆ ಇರಲಿಲ್ಲ. ಅವನು ಸ್ವರಾಗೆ ಮುತ್ತಿಡುತ್ತಾ ಹೇಳಿದ್ದ, ಇನ್ನು ಮುಂದೆ ನೀನು ನನ್ನ ಅಪ್ಪ ಅಮ್ಮ ಅಂತ ಕರಿಬೋದು ಎಂದು. ಸ್ವರ ಪುಟ್ಟಬಾಯಿ ಮೇಲೆ ಕೈಯಿಡುತ್ತಾ ಹೇಳಿತ್ತು, ಹೌದಾ, ಹಾಗಿದ್ರೆ ನೀವಿಬ್ರು ನಂಗೆ ಚಿಕ್ಕ ಅಲ್ವಾ, ನಾನು ನಿಮ್ಮ ಮಗಳ, ನಾನು ನಿಮ್ಮನ್ನು ಅಪ್ಪ ಅಮ್ಮ ಅಂತ ಕರಿಬೋದಾ ಎಂದಿತ್ತು. ನಂದಿನಿ ಹೌದು ಮಗಳೇ ಎಂದಳು. ಸ್ವರ ನಂದಿನಿಗೆ ಮತ್ತು ದತ್ತುಗೆ ಒಂದೊಂದು ಮುತ್ತಿಟ್ಟು ಕೇಳಿದ್ದಳು, ಹಾಗಾದರೆ ನೀವು ನನ್ನ ಯಾವಾಗಲೂ ಮೊದಲ ಅಪ್ಪ ಅಮ್ಮ ಬಿಟ್ಟು ಹೋದ ರೀತಿ ಬಿಟ್ಟು ಹೋಗಲ್ವಾ ಎಂದು. ಆ ಮಾತಿಗೆ ನಂದಿನಿಯೇ ಖುದ್ದಾಗಿ ಹೇಳಿದ್ದಳು, ಇಲ್ಲ ಮಗಳೇ, ನಾನಂತೂ ನಿನ್ನ ಎಲ್ಲೂ ಬಿಟ್ಟು ಹೋಗಲ್ಲ. ಅವಳ ಮಾತು ದತ್ತುಗೆ ಮತ್ತಷ್ಟು ಖುಷಿ ನೀಡಿತ್ತು. ಅವನು ಮತ್ತೆ ಅವಳಿಗೆ ಉತ್ತರಿಸುತ್ತಾ, ನೀವಿಬ್ಬರೂ ನನ್ನ ಜೊತೆಯೇ ಇರಬೇಕು, ನೀವು ನನ್ನ ಬಿಟ್ಟು ಹೋಗ್ತೀನಿ ಅಂದರೂ ನಾನು ನಿಮ್ಮಿಬ್ಬರನ್ನು ಕಳಿಸೋದಿಲ್ಲ ಎಂದಿದ್ದ. ತುಂಬ ಎಮೋಷನ್ ಆಗಿತ್ತು ಆ ಘಟನೆ. ಹಾಗೆ ಅವನನ್ನು ನೋಡಿದರೆ ಇದು ಯಾರೋ ಏನೋ ಕೇಳಿದರೆ ಹಿಂದೆ ಮುಂದೆ ನೋಡದೆ ಅವನು ಇಂದು ನೀಡುಬಿಡುತ್ತಿದ್ದನೇನು, ಅಷ್ಟು ಖುಷಿಯಲ್ಲಿದ್ದ. ಸ್ವಲ್ಪ ದೂರ ಗಾಡಿ ಸಾಗಿದ ನಂತರ ದತ್ತು ಗಾಡಿ ನಿಲ್ಲಿಸಿ ಇಳಿದು ಹೋಗಿದ್ದ. ಸ್ವಲ್ಪ ಸಮಯದ ನಂತರ ಒಂದು ಪ್ಯಾಕ್ ತೆಗೆದುಕೊಂಡು ಬಂದಿದ್ದ. ಸ್ವಲ್ಪ ಸಮಯದ ನಂತರ ದತ್ತು ಸಂಸಾರ ಸ್ವರ ಪ್ಯಾಲೇಸ್ಗೆ ತಲುಪಿತ್ತು. ಮಗ, ಸೊಸೆ, ಮೊಮ್ಮಗಳು ಬಂದಿದ್ದು ಕಂಡು ಅಮಲಾರವರು ಮೇಡ್ ಜೊತೆ ಆರತಿ ಹಿಡಿದು ಬಂದಿದ್ದರು. ಮೂವರನ್ನು ನಿಲ್ಲಿಸಿ ಆರತಿ ಬೆಳಗಿದ್ದರು. ಸ್ವರ ಇಬ್ಬರ ಹೆಗಲಿಗೂ ಕೈ ಹಾಕಿ ನಿಂತಿದ್ದವಳು, ಗ್ರ್ಯಾನಿ, ಇವತ್ತಿನಿಂದ ನನಗೆ ಚಿಕ್ಕ ಅಲ್ಲ, ಇವರಿಬ್ಬರು ಅಪ್ಪ ಅಮ್ಮ ಅಂತೆ ಎಂದಿದ್ದಳು. ಹೌದು ಮಗಳೇ ಎಂದು ಅವಳಿಗೆ ಲಟಿಕೆ ತೆಗೆದು ದೃಷ್ಟಿ ತೆಗೆದು, ಹೌದು ಮಗಳೇ, ರಾಣಾ ಚಾಚಾ ಹೇಳಿದ್ದರು ಎಂದಿದ್ದರು. ಮನೆಯಲ್ಲಿ ಇಂದು ಹಬ್ಬದ ಅಡುಗೆ ತಯಾರಾಗುತ್ತಿತ್ತು. ಮನೆ ತುಂಬ ಹಬ್ಬವೇ ಎಂದರೂ ತಪ್ಪೇನಿಲ್ಲ. ದತ್ತು ನೇರವಾಗಿ ತನ್ನ ರೂಮ್ಗೆ ಹೋಗಿದ್ದ. ಅವನನ್ನು ಕಂಡು ನಂದಿನಿ, ಇವರೇನು ಯಾವಾಗಲೂ ಸಸ್ಪೆನ್ಸ್ ಆಗಿ ಏನೇನಾದರೂ ತರ್ತಾ ಇರ್ತಾರೆ, ಸಸ್ಪೆಂಡ್ ಆಗಿ ಔಟ್ ಹೋಗ್ತಾ ಇರ್ತಾರಲ್ಲ, ನಾನು ಸ್ವೀಟ್ ಇರ್ಬೋದು ಅಂದ್ಕೊಂಡೆ, ನೋಡಿದೆ ಇವರು ಯಾರಿಗೂ ಕೊಡದೆ ಅವರೊಬ್ಬರೇ ತೊಗೊಂಡು ಹೋಗ್ತಾ ಇದ್ದಾರಲ್ಲ, ಏನು ಇವರು ಒಬ್ಬರೇ ಕೂತು ತಿನ್ನಬೇಕು ಅಂದ್ಕೊಂಡು ಹೋಗ್ತಿದ್ದಾರೋ ಏನೋ ಎಂದು ತಾನು ಮೇಡ್ಗಳ ಜೊತೆ ಅಡುಗೆ ಮನೆ ಸೇರಿದ್ದಳು.